Good morning, students. Welcome to your social science class. So, in the previous class, we started discussing about Gupta dynasty. So, in that we discussed about Samudragupta and Chandragupta II. See, when the continuous attacks of Hunas that led to the decline of the Gupta dynasty, and the filtering kings, they become very powerful, and even the priests also become powerful because they collected the land grants and they become huge wealthy persons. So because of that, during that period, see, the Gupta dynasty trade was also declined. The economic system of Gupta dynasty was also declined. See, the huge trade centers become small shops, and the huge cities become like a villages, and the international trade was also stopped because the kings are become very weak, and the middle persons and feudatory kings and the priests, they become very powerful, and the farmers were started facing so many problems in the field of trade. That's why the international trade also stopped and the economic system also fall down. ಟೋಟಲ್ ಆಗಿ ಗುಪ್ತರ ಅಂತಿಮ ಕಾಲದಲ್ಲಿ ಸಾಕಷ್ಟು ಎಕನಾಮಿಕ್ ಡಿಕ್ಲೈನ್ಗಳು ಸ್ಟಾರ್ಟ್ ಆಗುತ್ತೆ, ಆ್ಯಂಡ್ ದ ಟ್ರೇಡ್ ವಾಸ್ ಲಿಮಿಟೆಡ್ ಟು ದ ವಿಲೇಜಸ್ ಓನ್ಲಿ. ಇಂಟರ್ನ್ಯಾಷನಲ್ ಟ್ರೇಡ್ ಏನು ನಡೀತಾ ಇತ್ತು ಅದು ಸಂಪೂರ್ಣವಾಗಿ ಸ್ಟಾಪ್ ಆಗಿ ಕೇವಲ ಲೋಕಲ್ ಮಾರ್ಕೆಟ್ಗೆ ಮಾತ್ರ ಸ್ಟಾರ್ಟ್ ಆಯಿತು. ಆ್ಯಂಡ್ ಕ್ಯಾಪಿಟಲ್ ಸಿಟಿ ಪಾಟಲಿಪುತ್ರ ಸಚ್ ಎ ಹ್ಯೂಜ್ ಸಿಟಿ ಇಸ್ ಟರ್ನ್ ಟು ಲೈಕ್ ಎ ಸ್ಮಾಲ್ ವಿಲೇಜ್. ಯಾಕಂದರೆ ಇಂಟರ್ನ್ಯಾಷನಲ್ ಟ್ರೇಡ್ ನಿಂತೋಯ್ತು, ದೊಡ್ಡ ದೊಡ್ಡ ಕ್ರಾಫ್ಟ್ಸ್ಮೆನ್ಗಳೆಲ್ಲ ಬೇರೆ ಕಡೆ ಶಿಫ್ಟ್ ಆದರು, ಹಾಗಾಗಿ ದೊಡ್ಡ ಸಿಟಿ ಇದ್ದಂತಹ ಪಾಟಲಿಪುತ್ರ ಸಹ ಒಂದು ಸ್ಮಾಲ್ ವಿಲೇಜ್ ಆಗಿ ಬಂದ್ಬಿಡ್ತು. ಆ್ಯಂಡ್ ದ ಗುಪ್ತಾಸ್ ಪೀರಿಯಡ್ ವಾಸ್ ವಿಟ್ನೆಸ್ಡ್ ಫಾರ್ ದ ಹೈಟ್ಸ್ ಆಫ್ ಕ್ರಿಯೇಷನ್ ಆಫ್ ಸೋ ಮೆನಿ ಪುರಾಣಾಸ್ ಆ್ಯಂಡ್ ದ ಡಿವೋಷನಲ್ ಆ್ಯಂಡ್ ರಿಲಿಜಿಯಸ್ ರಿಟರ್ನ್ಸ್. ಸೊ ಗುಪ್ತರ ಕಾಲದ ಆ ಒಂದು ಟೈಮು ಬರೀ ವಾರ್ಗಳಾಗಲಿ ಇದಾಗಲಿ ಅಷ್ಟೇ ಅಲ್ಲ, ಇವನ್ ಒಳ್ಳೊಳ್ಳೆ ಧರ್ಮದ ಗ್ರಂಥಗಳನ್ನು ರಚನೆ ಮಾಡೋದಕ್ಕೆ ಆ್ಯಂಡ್ ಅಸ್ಟ್ರಾನಮಿಯಲ್ಲಾಗಲಿ ಅಥವಾ ಮೆಡಿಕಲ್ ಫೀಲ್ಡಲ್ಲಾಗಲಿ ಸಾಕಷ್ಟು ಒಂದು ಅಚೀವ್ಮೆಂಟನ್ನು ಮಾಡ್ತು. ಎಸ್ಪೆಷಲಿ ವರಹಾಮಿಹಿರ, ಭಾಸ್ಕರ, ಆರ್ಯಭಟ, ಚರಕ, ಸುಶ್ರುತ, these are the noteworthy persons who are God patronized in the Gupta dynasty. ಸಾಕಷ್ಟು ಸ್ಕಾಲರ್ಸ್ಗಳಿಗೆ ಆ ಒಂದು ಗುಪ್ತಾ ಡೈನಾಸ್ಟಿ ಆಶ್ರಯವನ್ನು ನೀಡಿತ್ತು. ಎಸ್ಪೆಷಲಿ ವರಹಾಮಿಹಿರ, ಭಾಸ್ಕರ, ಆರ್ಯಭಟ ಮೇಡ್ ಎ ಸಿಗ್ನಿಫಿಕೆಂಟ್ ರೋಲ್ ಇನ್ ದ ಆಸ್ಟ್ರಾನಮಿ ಆ್ಯಂಡ್ ಆಸ್ಟ್ರಾಲಜಿ ಆ್ಯಂಡ್ ಆಲ್ಸೋ ಆಸ್ಟ್ರಾನಮಿ ಆ್ಯಂಡ್ ಮ್ಯಾಥಮೆಟಿಕ್ಸ್. ಚರಕ ರೋಡ್ ಚರಕ ಸಂಹಿತೆ ಆ್ಯಂಡ್ ಸುಶ್ರುತ ಸಂಹಿತೆ ದಟ್ ಬಿಲಾಂಗ್ಸ್ ಟು ಸರ್ಜರಿ. ಆ ಕಾಲದಲ್ಲಿ ಗುಪ್ತರ ಕಾಲದಲ್ಲಿನೇ ಇಟ್ಸ್ ಎ ಮ್ಯಾಟರ್ ಆಫ್ 300 to 400 ಸೆಂಚುರೀಸ್. ಆ ಟೈಮಲ್ಲಿನೇ ಈವನ್ ದ ಎಕ್ಸ್ಪೆರಿಮೆಂಟ್ಸ್ ಸ್ಟಾರ್ಟ್ ಮಾಡಿದರು. ಏನಾದರೂ ಗಾಯ ಆದರೆ ಅದಕ್ಕೆ ಹೊಲಿಗೆಗಳನ್ನು ಹಾಕಿ ಆ ಹೊಲಿಗೆ ಮಾಯೋವರೆಗೂ ಅದಕ್ಕೆ ಬ್ಯಾಂಡೇಜ್ ಮಾಡೋದು, ಈ ಥರದ ಎಲ್ಲ ಒಂದು ಸಿಸ್ಟಮನ್ನು ಗುಪ್ತರ ಕಾಲದಲ್ಲಿ ನೋಡ್ಬೋದು. ಎಸ್ಪೆಷಲಿ ಸುಶ್ರುತ. ಸೊ ಅವ್ನು ಬರೆದಂಥ ಸುಶ್ರುತ ಸಂಹಿತೆಯಲ್ಲಿ ನಮಗೆ ಸರ್ಜರಿ ಬಗ್ಗೆನೂ ನಾನು ಹೇಳ್ತಿದ್ದೆ. ಓಕೆ, ದಿಸ್ ಈಸ್ ಅಬೌಟ್ ಗುಪ್ತಾ ಡೈನಾಸ್ಟಿ. ಸೊ ನೆಕ್ಸ್ಟ್ discuss about the Vardhanas. So when the Gupta kings become weak at the time of the 6th century, it's a matter of the 6th century, when Gupta dynasty becomes small kingdom, the small kingdoms arose. ಯಾವಾಗ ಗುಪ್ತರ ಒಂದು ಪವರ್ ಕಮ್ಮಿ ಆಗ್ತಾ ಬಂತು, ಸಣ್ಣ ಸಣ್ಣ ರಾಜ್ಯದವರು ಬೆಳೀತಾ ಬಂದರು. ಸೊ ಆ ಥರ ಸಣ್ಣ ಸಣ್ಣ ರಾಜ್ಯಗಳಲ್ಲಿ ವರ್ಧನ ಡೈನಸ್ಟಿನೂ ಒಂದು ಇಟ್ಸ್ ಬಿಕಮ್ ವೆರಿ powerful. After the decline of Guptas, see, the small kings arose. In that, the Vardhanas are also one of the most important dynasty. See, at the time of 6th century, they ruled from Thaneshwara. Vardhana dynasty, they made Thaneshwara as their capital city, and they ruled from Thaneshwara at the time of 6th century. What are the resources we got about Vardhanas? Especially copper inscription and Bhanas Harshacharita and Renaissance, the Chinese traveler Renaissance writings.
These are the sources we got about Vardhana dynasty. ವರ್ಧನ ಡೈನಸ್ಟಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮಗಿರುವಂಥ ಸೋರ್ಸಸ್ ಯಾವುದು ಅಂದರೆ ಕಾಪರ್ ಇನ್ಸ್ಕ್ರಿಪ್ಷನ್, ಬಾಣಾಸ ಹರ್ಷಚರಿತ ಆ್ಯಂಡ್ ಚೈನೀಸ್ ಟ್ರಾವೆಲರ್ ಇನ್ ಹುಯೆನ್ ತ್ಸಾಂಗ್ ಭಾರತಕ್ಕೆ ಬಂದಿದ್ದ ಅವನು ಬರೆದಂಥ ಕೆಲವೊಂದು ಬುಕ್ಸ್ಗಳು. ಅಕಾರ್ಡಿಂಗ್ ಟು ದ್ಯಾಟ್, ಸಿ ದ ಪುಷ್ಯಭೂತಿ ವಾಸ್ ದ ಫೌಂಡರ್ ಆಫ್ ವರ್ಧನ ಡೈನಸ್ಟಿ. ವಾಟ್ ಆರ್ ದ ಅವೈಲೇಬಲ್ ರಿಸೋರ್ಸಸ್ ದಟ್ ಫೋಕಸ್ ಆನ್ ದ್ಯಾಟ್? Pushyabhuti is the founder of Vardhana dynasty and Dhameshwara is the capital city of that. And the most important kings in Vardhana dynasty is Prabhakara Vardhana, Rajavardhana and Harshavardhana. These are the most important kings we are going to get in Vardhana dynasty. See, after the death of Pushyabhuti, Prabhakara Vardhana came to power. And Prabhakara Vardhana and his brother Rajavardhana, Harshavardhana became the kings of Dhaneshwar. And his sister Rajashri was married with the king of Kannauj. ಪುಷ್ಯಭೂತಿಯ ಮಕ್ಕಳಾದಂಥ ಪ್ರಭಾಕರ ವರ್ಧನ, ರಾಜವರ್ಧನ, ಹರ್ಷವರ್ಧನನ ಜೊತೆಗೆ ಅವ್ರಿಗೊಬ್ಬ ತಂಗಿ ಇದ್ಲು. ಅವಳ ಹೆಸರು ರಾಜಶ್ರೀ. ಆ ರಾಜಶ್ರೀಯನ್ನು ಕನೌಜಿನ ರಾಜನಿಗೆ ಮದುವೆ ಮಾಡಿ ಕೊಡ್ತಾರೆ. ಬಟ್ ಆ ಟೈಮಲ್ಲಿ ಬೆಂಗಾಳದ ರಾಜ ಆದಂಥ ಶಶಾಂಕ್ ಅನ್ನುವಂಥ ದೊರೆ ಏನು ಮಾಡ್ತಾನೆ, ಆ ಕನೌಜಿನ ದೊರೆ ಆದಂಥ ಅಂದರೆ ರಾಜಶ್ರೀಯ ಗಂಡನನ್ನು ಕೊಲೆ ಮಾಡಿ ಆ ಕನೌಜನ ವಶ ಮಾಡಿಸ್ಕೊಳ್ತಾನೆ. ಸೊ ಆಗ ಹರ್ಷವರ್ಧನನಿಗೆ ಅದು ತುಂಬ ಹರ್ಟ್ ಆಗುತ್ತೆ. ತನ್ನ ತಂಗಿಯ ಸಾಮ್ರಾಜ್ಯವನ್ನು ಈ ಶಶಾಂಕ್ ಬೆಂಗಾಳದ ದೊರೆ ಕಿತ್ಕೊಂಡಿದ್ದಾನೆ ಅಂಥೇಳಿ ಹಿ ಲೆಡ್ ದ ವಾರ್ ಅಗೇನ್ಸ್ಟ್ ಬೆಂಗಾಲ್ ಆ್ಯಂಡ್ ಹಿ ಡಿಫಿಟೆಡ್ ದ ಶಶಾಂಕ್ ಆ್ಯಂಡ್ ಹಿ ಒನ್ಸ್ ಅಗೇನ್ ಕ್ಯಾಪ್ಚರ್ಡ್ ದಟ್ ಬೆಂಗಾಲ್. ಸೊ ದಟ್ಸ್ ವೈ the Bengal and the Magadh came under the rule of Harshavardhana. But he could not, actually Harshavardhana is a very powerful king in North India. ಸಂಪೂರ್ಣವಾಗಿ ಅಟ್ ದ ಟೈಮ್ ಆಫ್ ಹರ್ಷವರ್ಧನ ನಾರ್ತ್ ಇಂಡಿಯಾ ಎಲ್ಲ ನಿಧಾನವಾಗಿ ವರ್ಧನ ಡೈನೆಸ್ಟಿಗೆ ಬಂತು. ಈವನ್ ಹರ್ಷವರ್ಧನ ಹ್ಯಾವಿಂಗ್ ದ ಡಿಸೈರ್ ಟು ಕ್ಯಾಪ್ಚರ್ ದ ಸೌತ್ ಇಂಡಿಯನ್ ಡೈನಾಸ್ಟೀಸ್, ದಕ್ಷಿಣ ಭಾರತದಲ್ಲಿದ್ದಂಥ ತುಂಬ ಫೇಮಸ್ ಏನು ಡೈನಾಸ್ಟೀಸ್ ಇತ್ತು ಅದನ್ನು ವಶ ಮಾಡ್ಕೋಬೇಕಂತ ಇತ್ತು. ಅದರಲ್ಲಿ ಚಾಲುಕ್ಯರು, ಅಷ್ಟೊತ್ತಿಗಾಗಲೇ ನಮ್ಮಲ್ಲಿ ದಕ್ಷಿಣ ಭಾರತದಲ್ಲಿ ಚಾಲುಕ್ಯರ ಆಳ್ವಿಕೆ ನಡೀತಾ ಇತ್ತು. ಬಟ್ ಹರ್ಷವರ್ಧನ ಹ್ಯಾಸ್ ದ ಡ್ರೀಮ್ ಟು ಅಡ್ವಾನ್ಸ್ ದ ಸೌತ್ ಇಂಡಿಯಾ. ಬಟ್ ಚಾಲುಕ್ಯ ಟು ಅಂದರೆ ಇಮ್ಮಡಿ ಪುಲಕೇಶಿ ಏನಿದ್ದಾನೆ, he was forced to stop the Harshavardhana in the bank of the river Narmada. ಸೊ ಹರ್ಷವರ್ಧನಿಗೂ ಮತ್ತು ಇಮ್ಮಡಿ ಪುಲಕೇಶಿಗೂ ನರ್ಮದಾ ನದಿಯ ತೀರದಲ್ಲಿ ಯುದ್ಧ ಆಗುತ್ತೆ. ಸೊ ಅದರಲ್ಲಿ ಹರ್ಷವರ್ಧನನಿಗೆ ಸೋತು ಹೋಗ್ತಾನೆ. ಹಾಗಾಗಿ ನರ್ಮದಾ ರಿವರ್ ಬಿಕಮ್ ದ ಮಿಡಲ್ ಪಾರ್ಟ್ ಆ್ಯಂಡ್ ನಾರ್ತ್ ಇಂಡಿಯಾವನ್ನು ಹರ್ಷವರ್ಧನ ರೂಲ್ ಮಾಡ್ತಾನೆ, ಸೌತ್ ಇಂಡಿಯಾವನ್ನು ಇಮ್ಮಡಿ ಪುಲಕೇಶಿ ರೂಲ್ ಮಾಡ್ತಾನೆ. ಸೊ ಆವಾಗ ಇಮ್ಮಡಿ ಪುಲಕೇಶಿಗೆ ಒಂದು ಅವಾರ್ಡ್ ಸಿಗುತ್ತೆ, ದಕ್ಷಿಣ ಪಥದ ಪಥೇಶ್ವರ ಅಂತೇಳಿ. ಸೊ ಆಫ್ಟರ್ ದಟ್ Harshavardhana is the very important person. He got the title of Uttara Pateshwara. ಸಂಪೂರ್ಣವಾಗಿ ನಾರ್ತ್ ಇಂಡಿಯಾ ಅವನ ಕೈಯಲ್ಲಿ ಇದ್ದಿದ್ದರಿಂದ ಹರ್ಷವರ್ಧನನಿಗೆ ಒಂದು ಟೈಟಲ್ ಇತ್ತು, ದಟ್ ಈಸ್ ಉತ್ತರ ಪ್ರತೇಶ್ವರ. ನೆಕ್ಸ್ಟ್, ಅಡ್ಮಿನಿಸ್ಟ್ರೇಷನ್, ಓವರಾಲ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ವರ್ಧನ ಡೈನಾಸ್ಟಿ. See, the king rule was assisted by the councils of ministers and Mahasandinigraha and Mahabalakrita and ಭೋಗಪತಿ ಅಂದರೆ ಟ್ಯಾಕ್ಸ್ ಆಫೀಸರ್, ಮಹಾಬಲಾಧಿಕೃತ ಅಂದರೆ ಆರ್ಮಿ ಆಫೀಸರ್ಸ್ ಆ್ಯಂಡ್ ಮಹಾಸಂಧಿಗ್ರಹ ಅಂದರೆ ನಗೋಟಿಸ್ ಅಂದರೆ ಬ್ಯೂರೋಕ್ರಸಿ. ಸೊ ದೀಸ್ ಆರ್ ದ ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್, ದೇ ಆರ್ ಅಸಿಸ್ಟ್ ದ ಕಿಂಗ್ ಅಟ್ ದ ಟೈಮ್ ಆಫ್ administration. See, and the land tax was the main source of the income of Vardhana dynasty. And see, tributary chiefs paid the tributary to the kings, and the kings gave the land grants to the in return, and at a time of war they have to help the kings. Okay, ಕಿಂಗ್ ಏನು ಮಾಡ್ತಾ ಇದ್ದ, ಕೆಲವೊಂದು ಲ್ಯಾಂಡ್ಗಳನ್ನು ಸಾಮಂತ ದೊರೆಗಳಿಗೆ ಬಿಟ್ಟುಕೊಡ್ತಾ ಇದ್ದ. ಅಟ್ ದ ಟೈಮ್ ಆಫ್ ವಾರ್ ಅವರು ತಮ್ಮ ಸೈನ್ಯವನ್ನು ಕಳಿಸಿ ಯುದ್ಧವನ್ನು ಮಾಡಬೇಕಾಗಿತ್ತು. ಆ್ಯಂಡ್ ಲೇಟರ್ ಆನ್ ದ ವಿಕ್ಟರಿ ಚೀಫ್ಸ್ ಬಿಕಮ್ ಇಂಡಿಪೆಂಡೆನ್ಸ್. ಯಾವಾಗ ನಿಧಾನವಾಗಿ ಅವರಿಗೆ ಲ್ಯಾಂಡ್ಗಳು ಗ್ರ್ಯಾಂಟಿಗೆ ಸಿಗ್ತಾ ಹೋಯಿತು, ದೇ ದೆಮ್ಸೆಲ್ಫ್ ಬಿಕಮ್ ಪವರ್ಫುಲ್ ಆ್ಯಂಡ್ ದೇ ಬಿಕಮ್ ಇಂಡಿಪೆಂಡೆಂಟ್. ಆ್ಯಂಡ್ ಲ್ಯಾಂಡ್ ಗ್ರ್ಯಾಂಟ್ಸ್ were not only given to hereditary kings but also the religious people also, especially Brahmins, priests. ಅವ್ರಿಗೂ ಸಹ ಲ್ಯಾಂಡ್ ಗ್ರ್ಯಾಂಟನ್ನು ಕೊಡ್ತಾಯಿದ್ರು. ಅಟ್ ದ ಟೈಮ್ ಆಫ್ ಹರ್ಷವರ್ಧನ he gave more land grants to the Buddhist monasteries. ಹರ್ಷವರ್ಧನೂ ಸಹ ಬೌದ್ಧಿಸಮ್ಗೆ ತುಂಬಾ ಒಂದು
ಅಟ್ರಾಕ್ಟ್ ಆಗ್ತಾರೆ. ಹಾಗಾಗಿ he also gave more and more land grants to the Buddhist monasteries. And we know about that in Huanezhang's writing. ಯಾಕಂದರೆ ಚೈನೀಸ್ ಟ್ರಾವೆಲ್ ಏನು ಬಂದಿದ್ದು ಹುಯೆನ್ಸಾಂಗ್ ಅವ್ನು ತುಂಬಾ ಫೋಕಸ್ ಮಾಡ್ದ. ಈವನ್ ವರ್ಧನ ಡೈನಸ್ಟಿಯಲ್ಲೂ ಸಹ ಒಂದು ಬುದ್ಧಿಸಮ್ಗೆ ತುಂಬಾ ಒಂದು ಇಂಪಾರ್ಟೆನ್ಸ್ ಸಿಕ್ಕಿತ್ತು. ಹಾಗಾಗಿ ಅಟ್ ದಟ್ ಟೈಮ್ ದೇ ಎಸ್ಟಾಬ್ಲಿಷ್ಡ್ ಇನ್ ನಲಂದ ವಿಶ್ವವಿದ್ಯಾಲಯ, ದಟ್ ಇಸ್ ನಲಂದ ಯೂನಿವರ್ಸಿಟಿ, ಆ್ಯಂಡ್ ದೇ ಗೇವ್ that Nalanda University got a royal patronage because the Vardhana kings, they gave more and more land grants and more contributions and more infrastructures to the Nalanda University. So Nalanda University got a royal patronage at the time of Vardhana dynasty. Okay, this is about Vardhana dynasty. Take the points, make a note and read in your home. Key points. Especially Pushyabudhi is the founder and Dhaneshwar is the capital city, and the most important king is Harshavardhana, and the councils of ministers Mahasandhi Vigrahi, Mahabalagrita and Bhogapati. Bhogapati means tax officer, and Nalanda Vishwavidyalaya. Okay, these are the key points and read in your home. Thank you.